ನಮಸ್ಕಾರ ಫ್ರೆಂಡ್ಸ್, ಇದು ಬೆಳಗಾವಿಯ ಪೂರ್ವ ಭಾಗದ ಕೋಟೆ ಕೆರೆ ಬಳಿಯಲ್ಲಿ ವಿಶಾಲವಾದ ಒಂದು 12ನೇ ಶತಮಾನದ ಬೆಳಗಾವಿ ಕೋಟೆ. ಹಳೆಯ ಕೋಟೆಗಳಲ್ಲಿ ಒಂದಾದ ಇದು ಹಲವಾರು ದೇವಾಲಯಗಳು, ಮಸೀದಿಗಳು, ಜೈನ ಬಸದಿಗಳು ಮತ್ತು ಧಾರ್ಮಿಕ ಸಾಮರಸ್ಯ ಜೀವಂತವಾದ. ಮತ್ತೊಂದು ಅದ್ಭುತವೆಂದರೆ ಕಮಲ ಬಸ್ತಿ. ಇದು ಶ್ರೀ ನೇಮಿನಾಥ ತೀರ್ಥಂಕರ ದೇವಸ್ಥಾನ ಎಂಬ ಜೈನ ದೇವಾಲಯವಾಗಿದ್ದು ಕಮಲ ಬಸದಿ ಎಂದೇ ಹೆಚ್ಚು ಜನಪ್ರಿಯವಾಗಿದೆ. ಇಲ್ಲಿನ ದೇವಸ್ಥಾನದ ರಂಗಮಂಟಪದ ಚಾವಣಿಯಲ್ಲಿ ಕಮಲದ ದಳಗಳನ್ನು ಕೆತ್ತಲಾಗಿದ್ದು ಪ್ರವಾಸಿಗರನ್ನು ಬೆರಗುಗೊಳಿಸುತ್ತದೆ. ಈ ಬಸದಿಯ ಆಕರ್ಷಕ ಸ್ಮಾರಕವು ಬಸದಿಯ ರಾಂಪಟ್ ರಸ್ತೆಯ ಕೊನೆಯಲ್ಲಿ ಕೋಟೆಯೊಳಗೆ ಅಡಿಗೆ ಕುಳಿತಂತಿದೆ. ಇದರ ಸುತ್ತಲೂ ಹಚ್ಚ ಹಸಿರು ಹೊದ್ದು ಕಂಗೊಳಿಸುತ್ತಿದೆ. ಇದು ಕ್ರಿಸ್ತ 1204ರಲ್ಲಿ ಬಸದಿಯನ್ನು ರಟ್ಟ ರಾಜವಂಶದ ರಾಜ 4ನೇ ಕಾರ್ತ್ಯವೀರ್ಯನ ಕಾಲದಲ್ಲಿ ಮಂತ್ರಿಯಾಗಿದ್ದ ಬಿಚ್ಚಿರಾಜನು ಕಟ್ಟಿಸಿದನು. ಬೆಳಗಾವಿಯನ್ನು ಚಾಲುಕ್ಯರು, ರಾಷ್ಟ್ರಕೂಟರು, ರಟ್ಟರು, ಗೋವಾ ಕದಂಬರು, ಯಾದವರು, ವಿಜಯನಗರ ಅರಸರು, ಬಹುಮನಿಗಳು, ಮರಾಠರು ಮತ್ತು ಬ್ರಿಟಿಷರು ಸೇರಿದಂತೆ ಹಲವಾರು ರಾಜವಂಶಗಳು ಆಳಿವೆ. ಈ ಕೋಟೆಯನ್ನು ವಿವಿಧ ಆಡಳಿತಾವಧಿಯಲ್ಲಿ ಅನೇಕ ಬಾರಿ ಪುನರ್ನಿರ್ಮಿಸಲಾಗಿದ್ದರೂ ಬಸದಿಯು ಗಟ್ಟಿಮುಟ್ಟಾಗಿ ನಿಂತಿದೆ. ಸುಮಾರು 800 ವರ್ಷಗಳ ಹಿಂದಿನ ಸ್ಥಳೀಯ ಕುಶಲಕರ್ಮಿಗಳ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಈ ಬಸದಿಯನ್ನು ರಟ್ಟರ ಕಾಲಘಟ್ಟದಲ್ಲಿ ನಿರ್ಮಿಸಿದರು. ಇದು ಪಶ್ಚಿಮ ಚಾಲುಕ್ಯರ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಒಳಗೊಂಡಿದೆ. ದೇಗುಲದ ಮೇಲೆ ಶ್ರೇಣೀಕೃತ ಚಾವಣಿಯನ್ನು ಹೊಂದಿದೆ. ಈ ಬಸದಿಯನ್ನು ರಟ್ಟರ ಕಾಲಘಟ್ಟದಲ್ಲಿ ನಿರ್ಮಿಸಿದೆ. ಇದು ಚಾಲುಕ್ಯರ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಒಳಗೊಂಡಿದೆ. ದೇಗುಲದ ಮೇಲೆ ಶ್ರೇಣೀಕೃತ ಚಾವಣಿಯನ್ನು ಹೊಂದಿದೆ. ಮುಖಮಂಟಪವನ್ನು ಅಲಂಕರಿಸುವುದು ತಲೆಕೆಳಗಾದ ಬೃಹತ್ ಕಲ್ಲಿನಲ್ಲಿ ಕೆತ್ತಿದ ಕಮಲವಾಗಿದೆ. ಇದರಿಂದಲೇ ಇದನ್ನು ಕಮಲ ಬಸ್ತಿ ಎಂದು ಕರೆಯಲಾಗುತ್ತದೆ. ಒಂದೇ ರೀತಿಯಲ್ಲಿ ಕಾಣುವಂತೆ ಕೆತ್ತಲಾಗಿರುವ ಕಮಲದ ದಳಗಳು ಆಶ್ಚರ್ಯಚಕಿತರನ್ನಾಗಿಸುತ್ತದೆ. ಬೆಳೆಯುತ್ತಿರುವ ತಂತ್ರಜ್ಞಾನದ ಉದಯದ ವೇಳೆಯೂ ಹಿಂದಿನ ತಲೆಮಾರುಗಳ ಕುಶಲತೆಯ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ. ಇದು ಬೆಳಗಾವಿ ದೇವಾಲಯದಲ್ಲಿನ ಕಮಲದ ಕೆತ್ತನೆಯ ಹಿಂದಿನ ವರ್ತಮಾನ ಮತ್ತು ಭವಿಷ್ಯದ ಟೆಂಪಲ್. ಇದು ಹಿಂದಿನ ವರ್ತಮಾನ ಮತ್ತು ಭವಿಷ್ಯದ 24 ತೀರ್ಥಂಕರನ್ನು ಪ್ರತಿನಿಧಿಸುತ್ತದೆ. ದೇವಾಲಯದಲ್ಲಿದ್ದ ಕಮಲ 24 ತೀರ್ಥಂಕರನ್ನು ಪ್ರತಿನಿಧಿಸುತ್ತದೆ. ಕಲಾಕೃತಿ ಕಮಲದ ದಳಗಳ ಕೆತ್ತನೆಯ ಒಳಗೆ ತೀರ್ಥಂಕರ ಚಿತ್ರಗಳಿವೆ. ಒಟ್ಟಾರೆ ಕಮಲದ ದಳಗಳ ಮೇಲೆ ಒಟ್ಟು 72 ತೀರ್ಥಂಕರ ಚಿತ್ರಗಳು ಕಂಡುಬರುತ್ತವೆ. ಇದು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ 24 ತೀರ್ಥಂಕರನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. 4 ದಿಕ್ಕುಗಳನ್ನು ಸೂಚಿಸುವ ಕೆತ್ತಿದ ದಿಕ್ಪಾಲಕ ದೇವತೆಯೊಂದಿಗೆ ಭವ್ಯವಾದ ಚಾವಣಿಯು 8 ಕಂಬಗಳ ಮೇಲೆ ನಿಂತಿದೆ. ಮುಖಮಂಟಪದಿಂದ ದೂರದಲ್ಲಿ ಇರುವ ಕೋಣೆ ಭಕ್ತರಿಗೆ ಪ್ರಾರ್ಥನಾ ಮಂದಿರವಾಗಿದೆ. ಇದು ಭಾಗಶಃ ತೆರೆದ ಸೀಲಿಂಗ್ನೊಂದಿಗೆ ಗೋಡೆಗಳು ಮತ್ತು ಬಾಗಿಲುಗಳ ಮೇಲೆ ವಿನ್ಯಾಸಗಳನ್ನು ಹೊಂದಿದೆ. ಗರ್ಭಗೃಹದ ಮಧ್ಯದಲ್ಲಿ 22ನೇ ತೀರ್ಥಂಕರಾದ ನೇಮಿನಾಥ ಧ್ಯಾನ ಮುದ್ರೆ ಸಿದ್ಧಾಸನ ಮೂರ್ತಿದೆ. ವಿಗ್ರಹದ ಹಿನ್ನೆಲೆಯಲ್ಲಿನ ಕೆಲ್ಲಿನ ಕೆತ್ತಿದ ಕಲ್ಪವೃಕ್ಷವನ್ನು ಹೊಂದಿದೆ. ಈ ಗರ್ಭಗೃಹದಲ್ಲಿ ತೀರ್ಥಂಕರಿಗೆ ದಿನನಿತ್ಯದ ಆಚರಣೆಗಳನ್ನು ಮಾಡಲಾಗುತ್ತದೆ. ಸದ್ಯಕ್ಕೆ ಈ ಬಸದಿಯ ಬಲವಾದ ಮತ್ತು ಗಟ್ಟಿಮುಟ್ಟಾಗಿ ಕಾಣುತ್ತಿದೆಯಾದರೂ ಪರಂಪರೆಯನುಸಾರವಾಗಿ ತಾಣದ ಸಂರಕ್ಷಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೆತ್ತಿಕೊಂಡಿದೆ. ಇದು ಪೋರ್ಟ್ ಏರಿಯಾ ಅಲ್ಲ? ಇದು ಕೋಟೆ ಭಾಗ, ಬೆಳಗಾವಿ ಕೋಟೆ. ಬಸದಿಯ ಕಂಬಗಳು ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಅತ್ಯಂತ ಆರ್ಕಿಟೆಕ್ಚರ್ ಮತ್ತು ಕಲಾಕೃತಿಗಳು ತುಂಬ ಸುಂದರವಾಗಿ ಕಾಣ್ತವೆ. ಅದು ಬೆಳಗಾವಿಗೆ ಬಂದರೆ ಬಸದಿಗೆ ಒಮ್ಮೆ ಆದರೂ ಭೇಟಿ ನೀಡಲೇಬೇಕು. ಕಮಲ ಬಸ್ತಿಯ ಪ್ರತಿದಿನ ಪೂಜೆ ಆಗುತ್ತೆ ಸರ್. ಒಂದು ಇದಕ್ಕೆ ಕಮಲ ಬಸ್ತಿ ಅಂತಲೇ ಹೆಸರು ಬಂದಿದೆ. ಇದು ಕೆಂಬದ ಕೆತ್ತನೆ ಸ್ಪೆಷಲ್ ಉತ್ಸವ ಆ ಥರ ನಡೀತಾರೆ. ಜನ ಎಲ್ಲಿ ಭಕ್ತರು ಎಲ್ಲಿಂದೆಲ್ಲ ಬರ್ತಾರೆ? ಬೆಳಗಾವಿಯಿಂದ ಬರ್ತಾರೆ ಅಥವಾ ಹೊರಗಿಂದ ಬರ್ತಾರೆ? ಮತ್ತು ತುಂಬ ಜನ ಪ್ರವಾಸಿಗರು ಬರ್ತಾರೆ ಪೂಜೆ ಮಾಡಲಿಕ್ಕೆ ಮತ್ತು ಇಲ್ಲಿ ಪ್ರೇಯರ್ ಮಾಡಲಿಕ್ಕೆ. ಇದು ಕೋಟೆಯ ಒಳಗೆ ಇರೋದ್ರಿಂದ ಈ ಬಸದಿ ತುಂಬ ಸುರಕ್ಷಿತವಾಗಿದೆ. ನೋಡಿ, ನೇಮಿನಾಥರ ಇದೊಂದು ಚಿತ್ರ ಇದೆ. ನೇಮಿನಾಥರ ಮೂರ್ತಿ. ನೇಮಿನಾಥರಿಗೆ ಇಲ್ಲಿ ವಿಶೇಷ ಪೂಜೆ ನಡೀತದೆ. ಇದು ಈ ಕೋಟೆ ಒಳಗೆ ಹಲವಾರು ಬಸದಿಗಳು ಇತ್ತು ಅಂತ ಹೇಳಲಾಗುತ್ತೆ. ಅದೀಗ ಯಾವುದೇ ಬಸದಿ ಇಲ್ಲ. ಈಗ ನೇಮಿನಾಥರ ಗುಡಿ ದೇವಸ್ಥಾನ ಇದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತದೆ. ಇದು ನೇಮಿನಾಥರ ಒಂದು
ಮೂರ್ತಿ ನೋಡಿ ಹೇಗೆ ನಿಮಗೆ ಕಾಣ್ತದೆ, ಮತ್ತು ಕಂಬಗಳು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಅತಿ ಸುಂದರವಾದ ಒಂದು ಈ ನೇಮಿನಾಥರ ದೇವಸ್ಥಾನ ಈ ಬೆಳಗಾವಿಯ ಒಂದು ಸುಂದರವಾದ ಒಂದು ಪ್ರವಾಸಿ ತಾಣಗಳಲ್ಲಿ ಪ್ರಮುಖವಾಗಿದೆ. ಇದು ಕೋಟೆಯ ಆವರಣದ ಒಳಗೆ ಇದೆ ಇದು, ಮತ್ತು ಈ ಕೋಟೆ ಪಕ್ಕದ ಒಂದು ಒಳ್ಳೆಯ ಸುಂದರವಾದ ಕೆರೆಗಳು ಇವೆ. ಕೆರೆ ಮೇಲೆ ಕೆರೆ ಪಕ್ಕದಲ್ಲಿ ಇದು ಬೆಳಗಾವಿಯ ಹೃದಯ ಭಾಗದಲ್ಲೇ ಬರುತ್ತೆ ಪ್ರದೇಶ. ಅದರಿಂದ ಇಲ್ಲಿ ಕಂಬಗಳ ಮೇಲೆ ಕೆತ್ತನೆಗಳು ಸುಂದರವಾಗಿದೆ ನೋಡಿ. ವಿವಿಧ ತೀರ್ಥಂಕರ ಕೆತ್ತನೆಗಳು ಇವೆ ಕಂಬದ ಮೇಲೆ, ಮತ್ತು ಕಂಬಗಳನ್ನು ಅತಿ ಸುಂದರವಾಗಿ ಕೆತ್ತಲಾಗಿದೆ. ಇದು ಚಾಲುಕ್ಯರ ಶೈಲಿಯಲ್ಲಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಪೂಜೆಯನ್ನು ಪ್ರತಿನಿತ್ಯ ಮಾಡಲಾಗುತ್ತೆ. ಹಲವಾರು ಭಕ್ತರು ಬರ್ತಾರೆ ಪೂಜೆ ಮಾಡಲಿಕ್ಕೆ. ಜೈನ ಧರ್ಮವನ್ನು ನಂಬಿದವರು ಅಥವಾ ಫಾಲೋ ಮಾಡುವವರು ಮತ್ತು ಇತರರು ಪ್ರವಾಸಿಗರು ಬರ್ತಾರೆ. ದೇವಸ್ಥಾನ ಅಥವಾ ನೇಮಿನಾಥರ ಹತ್ರ ಈ ಕಮಲ ಬಸ್ತಿ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ನೇಮಿನಾಥರ ಸುಂದರವಾದ ಒಂದು ಮೂರ್ತಿ ನೋಡಿ ಇಲ್ಲಿ ಕಾಣ್ತಾ ಇದೆ ಹೇಗಿದೆ, ಎಷ್ಟು ಸುಂದರವಾಗಿದೆ ಇದು ಕೆತ್ತನೆಗಳು, ಮತ್ತು ಪೂಜೆಯೂ ತುಂಬ ಅದ್ಭುತವಾಗಿ ನಡೆಯುತ್ತೆ. ಕಮಲ ಬಸ್ತಿ, ಅದು ಕಮಲ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಕಮಲ ಬಸ್ತಿ ಅಂತಲೇ ಹೆಸರು ಹಾಕಿದ್ದಾರೆ. ಮತ್ತು ಒಳಗಡೆ ಕೆತ್ತನೆಗಳು ಅತ್ಯಂತ ಸುಂದರವಾಗಿದೆ. ಆ ಕಾಲದಲ್ಲಿ ಎಷ್ಟೊಂದು ತಂತ್ರಜ್ಞಾನಗಳನ್ನು ಬಳಸಿ ಅಥವಾ ಎಷ್ಟೊಂದು ಚಾಕಚಕ್ಯತೆ ಮತ್ತು ಕೌಶಲ್ಯವನ್ನು ಬಳಸಿ ಕೆತ್ತಿದ್ದಾರೆ. ಇದು ನೋಡಿ, ಬೆಳಕು ಬರಲಿಕ್ಕೆ ಒಂದು ಚಾವಣಿ ಮೇಲೆ ಬಿಟ್ಟಿದ್ದಾರೆ. ಇದೊಂದು ಮಿರರ್ ರಿಫ್ಲೆಕ್ಟ್ ಥರ ಕಾಣುತ್ತೆ. ಅದು ಮೇಲೆ ಕಮಲವನ್ನು ಕೆಳಗೆ ಮಿರರ್ ರಿಫ್ಲೆಕ್ಟಲ್ಲಿ ಕಾಣುವಂಥ ಒಂದು ವ್ಯವಸ್ಥೆ. ಅದು ಕಮಲ ಆಕಾರವನ್ನು ದೇವಸ್ಥಾನದ ಕಂಬಗಳು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇದು ಬೆಳಗಾವಿ ಕಮಲ ಬಸ್ತಿ ಕೋಟೆ ಭಾಗದಲ್ಲಿ ಬರ್ತಾ ಇದೆ. ಇದು ಕಮಲ ಇದೆ ನೋಡಿ, ಕಮಲ ಆಕಾರದ ಒಂದು ಚಿತ್ರಣ. ಇಲ್ಲಿ 72 ತೀರ್ಥಂಕರ ಮೂರ್ತಿಗಳನ್ನು ಇಲ್ಲಿ ಕೆತ್ತಲಾಗಿದೆ. ಇಲ್ಲಿ ಕಮಲ ಆಕಾರದ ಈ ಕೆತ್ತನೆಯಲ್ಲಿ